ಎಣ್ಣೆಗ ಹಾಕ್ದ್ರೆ ಹೂವಿನಂಗ ಅರಳತಾವ್ರಿ ಈ ಕುರುಡಿಗೆ. ನಮ್ಮ ಕಡೆ ನಾವು ಕುರುಡಿಗೆ ಅಂತೇವ್ರಿ. ಇವಕ್ಕೆ ಸಂಡಿಗೆ ಅಂತಲೂ ಕೆಲವೊಬ್ಬರು ಕರಿತಾರ್ರಿ. ಪರ್ಫೆಕ್ಟ್ ಮೆಜರ್ಮೆಂಟ್ನಾಗ ಈಸಿ ಮೆಥಡ್ನಾಗ ಬೆಳ್ಳಗ ಹಿಂಗೆ ಕರುಮ್ ಅಂತ ಈ ಕುರುಡಿಗೆ ನಾ ಹೆಂಗೆ ಮಾಡೇನಂತ ಡೀಟೇಲ್ ಆಗಿ ತೋರಿಸ್ತೀನಂತ ಬರ್ರಿ. ನಾ ಏನು ಮಾಡೇನ್ರಿ, ಇಲ್ಲಿ ಒಂದು 2 ಗ್ಲಾಸು ಅಕ್ಕಿ ತೊಗೊಳತ್ತೀನಿ ರೀ. ಈ ಬುಟ್ಟಾಗ ಅಕ್ಕಿಗೆಲ್ಲ ಹಾಕಿ ಏನು ಮಾಡ್ತೀನಿ ರೀ, ಚಲೋ ಒಂದು 2-3 ಸಲ ನೀರು ಹಾಕಿ ಸ್ವಚ್ಛ ತೊಳೆದು ತರ್ತೀನಂತ್ರಿ. ನಾವು ಎಷ್ಟು ಚಂದ ತೊಳೆದು ಇವಕ್ಕೆ ನೆನೆ ಹಾಕ್ತೇವಲ್ರಿ, ಅಷ್ಟು ಬೆಳ್ಳಗೆ ನಮ್ಮದು ಹಪ್ಪುಳಿಲಿ ರೆಡಿಯಾಗಿಬಿಡ್ತಾವ್ರಿ. ಅದಕ್ಕೆ ನಾನು ಏನು ಮಾಡ್ತೀನಿ ರೀ, ಒಂದು 2-3 ಸಲ ತೊಳೆದು ತಂದು ಈಗ ಇದ್ರಾಗ ಒಂದು 2 ಗ್ಲಾಸು, ಅಂದರೆ 2 ಗ್ಲಾಸ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕಿನ್ರಿ, 2-2.5 ಗ್ಲಾಸು ನೀರು ಹಾಕಿ ಇವಕ್ಕೆ ಕಲಸಿ ಮ್ಯಾಲೆ ಮುಚ್ಚಿ ರಾತ್ರಿ ಎಲ್ಲ ನೆನೆಲಕ್ಕ ಬಿಡ್ತೀನಂತ್ರಿ. ಒಂದು 4-5 ತಾಸು ನೆಂದ್ರೂ ಸಾಕಾಗ್ತದ್ರಿ. ಈಗ ನಿಮಗೆ ತೋರಿಸ್ತೀನಂತ್ರಿ. ಚಲೋ ನೆಂದವ್ರಿ ಇವು. ಈಗ ಇವಕ್ಕೆ ಏನು ಮಾಡ್ತೀನಪ್ಪ ಅಂತಂದ್ರೆ, ಒಂದು ಮಿಕ್ಸಿ ಜಾರ್ ತೊಗೊಂಡು ಎಲ್ಲ ಅಂದ್ರೇನ್ರಿ ನೀರು ಸಹಿತ ಇದ್ರಾಗ ಹಾಕ್ಬಿಡ್ತೀನಿ ರೀ. ಮತ್ತು 2 ದೊಡ್ಡ ಸ್ಪೂನು ನಾ ಇಲ್ಲಿ ಚಿರೋಟಿ ರವೆ ಸೇರಿಸ್ಲತ್ತೀನಿ ರೀ. ಇಲ್ಲಾಂದ್ರೆ ಮೀಡಿಯಮ್ ರವೆನೂ ನೀವು ಹಾಕ್ಬೋದು. ಮತ್ತು ನುಣ್ಣಗೆ ರುಬ್ಕೊಂಡು ತಂದೀನಿ ರೀ. ಈಗ ನಾ ಯಾವ ಗ್ಲಾಸ್ಲಿಂದ ಅಕ್ಕಿ ತೊಗೊಂಡಿನಲ್ರಿ, ಆ ಗ್ಲಾಸ್ಲಿಂದ ಎಷ್ಟು ಗ್ಲಾಸ್ ಆಗ್ಯದಂತ ನಿಮ್ಗೆ ತೋರಿಸ್ತೀನಂತ್ರಿ. 1, 2, 3 ಮತ್ತು 4 ಗ್ಲಾಸು ಬ್ಯಾಟರ್ ಇಲ್ಲಿ ನಮ್ಮದು ರೆಡಿ ಆಗ್ಯದ್ರಿ. ಈ 4 ಗ್ಲಾಸು ಬ್ಯಾಟರಿಗೆ ನಾವು ನೀರು ಎಷ್ಟು ತೊಗೋಬೇಕಂದ್ರೆ, ಅದೇ ಗ್ಲಾಸ್ಲಿಂದ 6 ಗ್ಲಾಸು ನಾನು ನೀರು ಹಾಕ್ಲತ್ತೀನಿ ರೀ. ಇದು ಪರ್ಫೆಕ್ಟ್ ಮೆಜರ್ಮೆಂಟ್ ಅದ ರೀ. ಈಗ ಈ ಬೊಗಣಾಗ 6 ಗ್ಲಾಸ್ ನೀರು ಹಾಕಿನಲ್ರಿ, ಇವಕ್ಕೆ ಕುದಿಲಕ್ಕ ಬಿಟ್ಬಿಡ್ತೀನಂತ್ರಿ. ಕುದಿ ಬಂತಂದ್ರೆ ಏನು ಮಾಡ್ತೀನಪ್ಪ ಅಂತಂದ್ರೆ, ಹಿಂಗೆ ಈ ಬ್ಯಾಟರ್ನಾಗ ಒಂದು ಸರ್ತಿ ಈ ಥರ ಕೈ ಆಡಿಸಿ ತಂದು ಇದ್ರಾಗ ಹಿಂಗೆ ಒಂದು ಕೈಲಿಂದ ಮಿಕ್ಸ್ ಮಾಡ್ಕೋತಾ ಇದೆಲ್ಲ ಇದ್ರಾಗ ಹಾಕ್ಬಿಡ್ತೀನಂತ್ರಿ. ಮತ್ತು ಆ ಬುಟ್ಟಾಗ ಸ್ವಲ್ಪ ನೀರು ಹಾಕಿ ಅದನ್ನು ಎಲ್ಲ ತೆಗೆದು ಇದ್ರಾಗೆ ಹಾಕ್ಬಿಡ್ತೀನಂತ್ರಿ. ಹಾಕಿ ಈಗ ಲೋ ಮೀಡಿಯಮ್ ಫ್ಲೇಮ್ನಾಗ ಹೀಗೆ ಕೈ ಬಿಡಲ್ದಂಗೆ ಕೈ ಆಡಿಸ್ಕೋತ ನಾವು ಈ ಹಿಟ್ಟು ರೆಡಿ ಮಾಡ್ಕೋಬೇಕಾಗ್ತದ್ರಿ. ಹಪ್ಪುಳ ಹಿಟ್ಟು ಸ್ವಲ್ಪ ಅಳಸ್ ಮಾಡ್ಕೋಬೇಕಲ್ಲ, ಅದರ ಈ ಕುರುಡಿಗೆ ಹಿಟ್ಟು ಸ್ವಲ್ಪ ನಮಗೆ ಘಟ್ಟಬೇಕಾಗ್ತದಲ್ರಿ, ಸ್ವಲ್ಪ ಜಾಸ್ತಿ ಕುದಿಸ್ಬೇಕಾಗ್ತದೆ. ಎಲ್ಲಿಂದ ತನಕ ಕುದಿಸ್ಬೇಕಂತ ನಾನು ನಿಮಗೆ ಮುಂದೆ ಹೇಳ್ತೀನಂತ. ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ನಾನು ಏನು ಮಾಡ್ತೀನಿ ರೀ, ಉಪ್ಪು ಹಾಕ್ಲತ್ತೀನಿ ರೀ. ಹಾಗೆ ಜೀರಿಗೆನೂ ಸೇರಿಸ್ಬಿಡ್ತೀನಂತ್ರಿ. ಜೀರಿಗೆ ಸೇರಿಸಾದ್ಮೇಲೆ ಬೇಕಾದ್ರೆ ನಿಮಗೆ ಎಳ್ಳು ಇಷ್ಟ ಅಂದರೆ ಎಳ್ಳನ್ನು ಹಾಕೋಬೋದು, ಮತ್ತು ಚಿಲ್ಲಿ ಫ್ಲೇಕ್ಸ್ನು ಹಾಕೋಬೋದು ರೀ. ಅದರ ನಾನು ಹಾಕಿಲ್ರಿ ಎಳ್ಳು. ಈಗೇನಿಲ್ಲರಿ, ಮತ್ತು ಹಾಗೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೋತ ಇದಕ್ಕೆ ಗಟ್ಟಾಗತನ ಕುದಿಸ್ಬೇಕ್ರಿ. ಒಂದು 8-10 ನಿಮಿಷ ಬೇಕಾಗ್ತದೆ. ಸ್ವಲ್ಪ ಇಲ್ಲಿ ಬಣ್ಣನೂ ಬದಲಾಯಿಸ್ಬೇಕ್ರಿ, ಅಲ್ಲಿಂದ ನಾವು ಕುದಿಸ್ಬೇಕಾಗ್ತದೆ. ಟೈಮ್ ಹೇಳಬೇಕಂದ್ರೆ 8-10 ನಿಮಿಷ ನಾ ಇಲ್ಲಿ ಕುದಿಸೀನಿ. ನೋಡಿರಿ, ರೆಡಿ ಆಗ್ಯದ. ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕಾಗ್ತದೆ. ಇದು ಆರಣ ಇನ್ನು ಗಟ್ಟ ಆಗ್ತದ್ರಿ. ನಾನು ನಿಮಗೆ ಮುಂದೆ ತೋರಿಸ್ತೀನಂತ. ಮ್ಯಾಲೆ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೀನಂತ್ರಿ. ಸ್ವಲ್ಪ ಆರ್ಲಕ್ಕ ಬಿಡ್ತೀನಂತ. ಸ್ವಲ್ಪ ಆರ್ತಂದ್ರೆ ಸ್ವಲ್ಪ ಗಟ್ಟ ಆಗ್ತದ್ರಿ. ಈಗ ಪರ್ಫೆಕ್ಟಾಗಿ ರೆಡಿ ಆಗಿರ್ತದ್ರಿ. ನಿಮ್ಗೆ ತೋರಿಸ್ತೀನಂತ. ಈಗೇನಿಲ್ಲರಿ, ಇದ್ರಾಗ ಕುರುಡ್ಗಿ ಮಾಡ್ಕೊಳ್ಳೋದ್ರಿ. ನೋಡಿರಿ, ನಾ ಏನು ಮಾಡೀನಿ ರೀ, ಒಂದು ಕಾಟನ್ ಬಟ್ಟೆ ನೀರಾಗ ತೋಯಿಸಿ ಟೈಟಾಗಿ ಹಿಂಡಿ ಹಿಂಗೆ ಹರಡೀನಿ ರೀ. ನೋಡಿರಿ ಯಾವ ಥರ ಆಗ್ಯದಂತ. ನಮ್ಮ ಹಿಟ್ಟಿಲ್ಲಿ ಚಲೋ ಗಟ್ಟ ಆಗ್ಯದ್ರಿ. ಈ ಥರ ಆಗಬೇಕಾಗ್ತದೆ, ಭಾಳ ಗಟ್ಟನೂ ಆಗಬಾರ್ದು. ಇದ್ರಾಗ ಹಿಡಿದೊಟ್ಟು ಹಾಕಿ ಏನು ಮಾಡಬೇಕಾಗ್ತದ್ರಿ, ಈಗ ಕುರುಡ್ಗಿ ಮಾಡ್ಕೊತಾ ಹೋಗ್ಬೇಕಾಗ್ತದೆ. ಭಾಳ ಜಲ್ದಿ ಪಟ ಅಂತ ಮಾಡಿ ತೆಗಿಬೋದು ರೀ. ಒತ್ತದೇನು ಭಾಳ ಕಷ್ಟ ಆಗಲ್ಲ, ಯಾಕಂದ್ರೆ ಹಿಟ್ಟು ನಮ್ಮದು ಸಾಫ್ಟ್ ಇರ್ತದಲ್ಲ, ಹೀಗಾಗಿ ಭಾಳ ಜಲ್ದಿ ಮಾಡ್ಕೋಬೋದು ರೀ. ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ ಎಷ್ಟು ಬೆಳ್ಳಗೆ ಇಲ್ಲಿ ನಮ್ಮದು ಕುರುಡ್ಗಿ ಎಲ್ಲ ಸಂಡಿಗೆ ರೆಡಿ ಆಗ್ಯಾವಂತ. ಈಗ ನೋಡಿರಿ ಎಲ್ಲ ಹೀಗೆ ಹಾಕ್ಬಿಡ್ತೇವಂತ್ರಿ. ನೋಡಿರಿ, ಡೈರೆಕ್ಟಾಗಿ ಬಿಸಿಲಾಗೆ ನಾವು ಹಾಕಿದೇವ್ರಿ. ಇಲ್ಲಿ ಪೂರ್ತಿ ಇಡೀ ದಿನದ ಬಿಸಿಲು ಬೇಕಾಗ್ತದ್ರಿ ಇವು ಚಲೋ ಒಣಗಬೇಕಂತಂದ್ರೆ. ನೋಡಿರಿ, ನಿಮಗೆ ತೋರಿಸ್ತೀನಂತ ಯಾವ ಥರ ಆಗ್ಯಾವ ಒಣಗದ ಮೇಲೆ ಅಂತ. ಈಗ ಇವಕ್ಕೆ ಉಲ್ಟಾ ಮಾಡ್ತೀನಂತ್ರಿ. ಉಲ್ಟಾ ಮಾಡಿ ಮತ್ತು ನೀರು ಹೊಡಿಬೇಕಾಗ್ತದ್ರಿ. ಎಲ್ಲ ಕಡೆ ನೀರು ಹತ್ತಬೇಕ್ರಿ. ಆ ರೀತಿ ನಾವು ನೀರು ಹೊಡಿಬೇಕಾಗ್ತದೆ. ಭಾಳ ಜಲ್ದಿ ಉಚ್ಕೊಂಡು ಬರ್ತಾವ್ರಿ ಇವು. ನಿಮಗೆ ತೋರಿಸ್ತೀನಂತ ಯಾವ ಥರ ಬರ್ತಾವಂತ. ಸ್ವಲ್ಪನೂ ಮುರಲ್ರಿ. ನೋಡಿರಿ, ಹೆಂಗೆ ಸುಳುಕ್ ಅಂತ ಹೊಂಟಾವಂತ ನಿಮಗೆ ಕಾಣಿಸ್ಲತ್ತದಲ್ರಿ. ಈ ಥರ ಬರ್ತಾವ್ರಿ ಎಲ್ಲ ಈ ಕುರುಡ್ಗಿಗಳಿಗೆ. ಹೀಗೆ ಸರಳಾಗಿ ತೆಗೆದು ಏನು ಮಾಡ್ತೀನಿ ಅಂತಂದ್ರೆ, ಇವಕ್ಕೆ ಮತ್ತು ಚಲೋ ಹಿಂಗೆ ಕುರುಮ್ ಆಗತ್ತನ ನಾನು ಬಿಸಿಲಿಗೆ ಒಣಗಿಸ್ತೀನಂತ್ರಿ. ನೋಡಿರಿ, ಈ ಥರ 2 ಮಗ್ಗುಲ ಹೊಳ್ಳಿಸ್ಕೊತಾ ಇವಕ್ಕೆ ನಾವು ಬಿಸಿಲಾಗ ಒಣಗಿಸ್ಬೇಕಾಗ್ತದ್ರಿ. ಹಪ್ಪಳು ಜಲ್ದಿ ಒಣಗ್ತಾವ್ರಿ, ಅದರ ಕುರುಡ್ಗಿ ಸ್ವಲ್ಪ ಟೈಮು ಜಾಸ್ತಿ ಹಿಡಿಸ್ತದ್ರಿ.
ಒಣಗಣ ನಿಮ್ಗೆ ತೋರಿಸ್ತೀನಂತ ಯಾವ ರೀತಿ ನಮ್ಮ ಕುರುಡ್ಗಿ ಇಲ್ಲಿ ರೆಡಿ ಆಗ್ಯಾವಂತ. ನೋಡ್ರಿ ಏನು ಮಸ್ತಾಗಿ ಬಂದಾವಂತ. ಈಗ ಇವಕ್ಕೆ ಕರೆದ್ನು ತೋರಿಸ್ತೀನಂತ್ರಿ. ಹಪ್ಪಳ ಕರಿಲಕ್ಕ ಎಣ್ಣೆ ಕಮ್ಮಿ ಬೇಕ್ರಿ, ಅದರ ಕುರುಡ್ಗಿಗೆ ಸ್ವಲ್ಪ ಜಾಸ್ತಿ ಬೇಕ್ರಿ. ಎಷ್ಟು ಎಣ್ಣೆ ಜಾಸ್ತಿ ಇತ್ತೋ ಅಷ್ಟು ಅರಳತಾವ್ರಿ. ನೋಡ್ರಿ ಏನು ಮಸ್ತ್ ಆಗ್ಯಾವಂತ ನಿಮ್ಗೆ ಕಾಣಿಸ್ಲತ್ತದಲ್ರಿ. ನಾ ಹೇಳಿದ ಮೆಜರ್ಮೆಂಟ್ನಾಗ ಈ ಕುರುಡ್ಗಿ ಮಾಡಿ ನೋಡ್ರಿ, ಫೇಲ್ ಆಗೋ ಚಾನ್ಸೇ ಇಲ್ರಿ. ಹಂಗಾದ್ರೆ ಈ ಬ್ಯಾಸ್ಗಿ ಮುಗಿಯೋದ್ರಾಗ ಒಂದು ಸಲ ಮಾಡಿ ನೋಡ್ರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮರಿಬೇಡ್ರಿ. ಹಂಗಾದ್ರೆ ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.